ನಮಸ್ತೆ ಗೆಳೆಯರೇ, ಪ್ರಿಯಾಂಕಾ ಅಂಕೋಲದಿಂದ ಒಬ್ಬ ಹುಡುಗಿ ಒಂದು ಪ್ರಪೋಸಲ್ ಕಳಿಸಿದ್ದಾರೆ. ಸರ್, ನನ್ನ ವಯಸ್ಸು 30 ಆಗ್ತಾ ಬಂತು, ಇನ್ನೂ ಕೂಡ ಮದುವೆ ಆಗಿಲ್ಲ. ಹಾಗಾಗಿ ಉತ್ತರ ಕರ್ನಾಟಕದಿಂದ ಒಬ್ಬ ಹುಡುಗ ಇದ್ದರೆ ತಿಳಿಸಿ. ನಾನು ಆ್ಯಕ್ಚುಲಿ ಬಂದು ಜಾನಪದನ ಇಷ್ಟಪಡ್ತಕ್ಕಂಥ ಒಬ್ಬ ಹುಡುಗಿ. ಹುಡುಗ ಕೂಡ ಜಾನಪದಕ್ಕೆ ಒಂದು ಇಷ್ಟಪಡ್ತಕ್ಕಂಥ ಹುಡುಗ ಆಗಿರಬೇಕಂತೆ. ಯಾರಾದರೂ ಉತ್ತರ ಕರ್ನಾಟಕದವ್ರು ಇದ್ದರೆ ದಯಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಕೆ ಹೆಸರು ಬಂದು ಪ್ರಿಯಾಂಕಾ ಅಂಕೋಲ ಅಂತ. ಸೊ ಇವರು ಬಂದು ನಾಯ್ಕ್ ಅವರ ಒಂದು ಜಾತಿಗೆ ಸಂಬಂಧಪಟ್ಟಂಥ ಒಬ್ಬ ಹುಡುಗಿ ಆಗಿರ್ತಾರೆ. ಈಕೆ ವಯಸ್ಸು ಬಂದು 27 ವಯಸ್ಸು. ಊರು ಬಂದ್ಬಿಟ್ಟು ಅಂಕೋಲ, ಉತ್ತರ ಕನ್ನಡ ಅಂತ ಹೇಳಿದ್ದಾರೆ. ಮೀನು ಒಂದು ಸಂಸ್ಕರಣೆಯ ಒಂದು ಆಡಳಿತ ಸಹಾಯಕಿ ಅಂದರೆ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈಕೆ. ಒಳ್ಳೆಯ ಜವಾಬ್ದಾರಿ ಇದೆ. ನನ್ನ ತಂದೆ ತಾಯಿ, ನನ್ನ ತಂದೆ ಅಪ್ಪ ಎಲ್ಲರೂ ಕೂಡ ಯಾವ ರೀತಿಯಲ್ಲಿ ನಾನು ನೋಡ್ಕೊಂಡು ಹೋಗಬೇಕು, ಅವ್ರ ಜೊತೆ ಸಂಬಂಧದಲ್ಲಿ ಮುಂದೆ ಯಾರು ಕೂಡ ಒಂದು ಕೈ ತೋರಿಸ್ಕೊಂಡು ಮಾತಾಡಬಾರ್ದು, ಆ ರೀತಿ ಬೆಳೆದು ಬಂದಿರತಕ್ಕಂತಹ ತಂದೆ ತಾಯಿಯವರು ಅದೇ ರೀತಿ ನೋಡ್ಕೊಂಡು ಹೋಗ್ತಕ್ಕಂಥ ಒಬ್ಬ ಹುಡುಗಿ ಆಗಿರೋದು ಈಕೆ. ಈಕೆಯ ಕುಟುಂಬದಲ್ಲಿ ತಂದೆಯವರೊಬ್ಬ ಮೀನು ವ್ಯಾಪಾರ ಆಗಿ ಮಾಡ್ತಾರೆ. ತಾಯಿಯವರು ಮನೆಯಲ್ಲಿದ್ದಾರೆ. ಒಬ್ಬ ಅಣ್ಣ ಇರುವುದು, ಅವನು ಉದ್ಯೋಗ ಮಾಡ್ತಾನೆ. ಅಂದರೆ ಈ ಪ್ರಿಯಾಂಕಾ ಅನ್ನುವಂತಹ ಒಬ್ಬ ಹುಡುಗಿಗೆ ಒಬ್ಬನೇ ಅಣ್ಣ, ಈಕೆ ಒಬ್ಬಳೇ ಮಗಳು ಅವರ ಒಂದು ತಂದೆ ತಾಯಿಯವರಿಗೆ. ಸೊ ಇವಾಗ ಹುಡುಗ ಯಾವ ರೀತಿ ಇರಬೇಕು ಅಂತ ಪಾಯಿಂಟ್ಗಳಿಗೆ ಬರೋಣ. ಒಂದನೇ ಪಾಯಿಂಟಲ್ಲಿ ಹುಡುಗ ಯಾವ ರೀತಿ ಇರಬೇಕು ಅಂದರೆ, ಕಲಿಯೋದನ್ನೇ ಶಕ್ತಿ ಮಾಡಿಕೊಂಡು ಹುಡುಗ ಇರಬೇಕು. ಅಂದರೆ ಪ್ರಸ್ತುತ ನೀವು ಯಾವ ರೀತಿಯಲ್ಲಿ, ಯಾವ ವೃತ್ತಿ ವರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಪೋಸ್ಟ್ಮ್ಯಾನಾ, ಡ್ರೈವರಾ, ಅಥವಾ ಗೋರ್ಮೆಂಟ್ ಜಾಬಾ, ಪ್ರೈವೇಟ್ ಜಾಬಾ, ಆ ಒಂದು ಕೆಲಸವನ್ನು ಕಲಿತುಕೊಂಡು ಅದನ್ನೇ ನನ್ನ ಜೀವನ, ನನ್ನನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸ ಅಂತ ಅದರ ಮೇಲೆ ನಂಬಿಕೆ ಇಟ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಯಾವ ವಯಸ್ಸಿನಲ್ಲೂ ಕೂಡ ಕಲಿಯುವಂತಹ ಮನಸ್ಸು, ನನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವಂತಹ ಧೈರ್ಯ. ನಾನು ಯಾವಾಗಾದರೂ ಒಂದು ಸಣ್ಣ ಪುಟ್ಟಂತಹ ತಪ್ಪುಗಳನ್ನು ಮಾಡ್ತೀನಿ. ಅದನ್ನು ನೀವು ಆಯಿತು ತಪ್ಪು ಮಾಡಿದೆ, ಇದೊಂದು ಸಲ ಬಿಡು ಹೋಗಲಿ ಅಂತಂದ್ಬಿಟ್ಟು ನಾನೇ ಹೇಳುವ ಮುಂಚೆ ನೀವು ಅನ್ನಬೇಕು. ಅದನ್ನು ತಪ್ಪುಗಳನ್ನು ಒಪ್ಪಿಕೊಂಡು, ಜೊತೆಗೆ ನೀವೇನಾದರೂ ತಪ್ಪು ಮಾಡಿದರೆ ನಾನು ಇವತ್ತು ಈ ರೀತಿ ತಪ್ಪು ಮಾಡಿದೆ ಅಂತ ನೀವೇ ನನಗೆ ಹೇಳಬೇಕು. ಪಾರ್ಟ್ನರ್ ಜೊತೆಗೆ ಒಳ್ಳೆಯ ಒಂದು ಗ್ರೋ ಆಗಬೇಕು. ಇವಾಗ ನನಗೆ ಜಾಬ್ ಇದೆ ಆಯಿತಾ, ಹುಡುಗನಿಗೆ ಇಲ್ಲ. ನೀನು ನನಗೆ ಪ್ರಸ್ತುತ ಮೀಟ್ ಆಗ್ತೀಯಾ, ಆವಾಗ ಇಬ್ಬರು ಮಾತಾಡೋಣ, ನಂತರ ಇಬ್ಬರು ಒಮ್ಮೆಗೆ ಗ್ರೋ ಆಗೋಣ. ಆ ರೀತಿ ನಿಮ್ಮಲ್ಲಿ ಒಂದು ಯೋಚನೆ ಇರಬೇಕು, ಸ್ಟ್ರೆಂತ್ ಇರಬೇಕಂತೆ. ಸುಧಾರಣೆ ಕಡೆ ಹೆಚ್ಚಿನ ಗಮನ ಕೊಡುವಂಥ ಒಬ್ಬ ಹುಡುಗ. ಮದುವೆ ಆದ ನಂತರ ಹೇಗೆಲ್ಲ ಮಾಡಬೇಕು, ಮುಂದಿನ ಜೀವನ, ಮುಂದೆ ನಂತರ ಈ ರೀತಿ ಮೈಂಡ್ಸೆಟ್ಗಳನ್ನು ಒಂದು ಸುಧಾರಣೆ ಮಾಡ್ತಕ್ಕಂಥ ಒಬ್ಬ ಹುಡುಗ ಆಗಿರಬೇಕಂತೆ. ಆ್ಯಕ್ಚುಲಿ ಚೆನ್ನಾಗಿ ಹೇಳಿದ್ದಾರೆ, ಬಟ್ ಹುಡುಗ ಸಿಗೋದೇ ಸ್ವಲ್ಪ ಕಷ್ಟ. ಯಾಕಂದರೆ ಈ ರೀತಿ ಪಾಯಿಂಟ್ಗಳಿದೆ ಅಲ್ವಾ. ಹೀಗೆ ಹೆಚ್ಚಿನ ಮಾಹಿತಿಗಳಿಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ Gmail ID ಕೊಟ್ಟಿದ್ದೇವೆ ಬ್ರೋಕರ್ ಅವ್ರದ್ದು. ಆ ಒಂದು ಬ್ರೋಕರ್ ಅವರಿಗೆ ಮೆಸೇಜ್ ಮಾಡಿ, ಮೆಸೇಜ್ ಮಾಡಿದಾಗ ಇವರ ಪರಿಪೂರ್ಣ ಮಾಹಿತಿನ ನಿಮಗೆ ಕಳಿಸ್ತಾರೆ. ಆ್ಯಂಡ್ ಆಫರ್ಸ್ಗಳು ಕ್ಲೋಸಸ್ ಸೂನ್. ಅಂದರೆ ಇವರನ್ನು ಮದುವೆ ಆದರೆ ಆ ರೀತಿ ಪಾಯಿಂಟ್ಗಳನ್ನೆಲ್ಲ ಹೇಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ, ಪಾಯಿಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಹುಡುಗ ಬೇಕಲ್ವಾ ಸ್ವಾಮಿ. ಆ ಒಂದು ಹುಡುಗ ಸಿಗ್ತಾನೆ. ಸಿಕ್ಕಿದ ಬಳಿಕ ಅವರಿಗೆ ನೀವೇನು ಕೊಡ್ತೀರಾ? ಹೌದು, ನಾನು ಕಾರ್ ಗಿಫ್ಟ್ ಕೊಡ್ತೀನಿ ನನ್ನ ಮದುವೆ ಆದರೆ. ಖಂಡಿತವಾಗಿಲ್ಲ, ಹೌದು. ಆ ರೀತಿಯ ಹುಡುಗ ನೀವಿದ್ದರೆ ಇಲ್ಲಿ ಕಾಣ್ತಕ್ಕಂತಹ ಹೈಡ್ರಾನ್ ಎಕ್ಸ್ಟ್ರಾ ಕಾರ್ ಮಿನಿ SIV, ಸ್ಟ್ರಾಂಗ್ SIV ಅಲ್ಲ, ಮಿನಿ SIV ಕಾರ್ ವಿತ್ ಮಾಡೆಲ್ ಡಿಸೈನ್ ಆ್ಯಂಡ್ ಯೂಸ್ಫುಲ್ ಫ್ಯೂಚರ್ಸ್ಗಳು ಆ್ಯಡ್ ಇರ್ತಕ್ಕಂತಹ ಈ ಒಂದು ವೈಟ್ ಕಾರ್ ನಿಮಗೆ ವರದಕ್ಷಿಣೆ ರೂಪದಲ್ಲಿ ಪ್ಲಸ್ ಮದುವೆ ಮಾಡ್ಕೊಳ್ಳೋದಕ್ಕೆ 1 ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಟ್ಟು ನಿಮ್ಮನ್ನು ಮದುವೆ ಆಗ್ತಾರೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಹೌದು, ಎಲ್ಲ ಜನ್ರೇಷನ್ ಚೇಂಜ್ ಆಗಿದೆ ಸ್ನೇಹಿತರೆ. ಸೊ ಪ್ರಸ್ತುತ ಸಿಟಿ ಮಾಡೆಲಲ್ಲಿ ಒಂದು ಕಂಫರ್ಟಬಲ್ ಆಗಿ ನೀವೇನಾದರೂ ಕಾರ್ ಹುಡುಕ್ತಾ ಇದ್ದರೆ ಇದನ್ನು ಕೂಡ ನೀವು ತೆಗೆದುಕೊಳ್ಬೋದು. ಗುಡ್ ಪರ್ಫಾರ್ಮೆನ್ಸ್ ಇದೆ ಮತ್ತು ಒಳ್ಳೆಯ ಒಂದು ಡಿಸೈನ್ ಪರ್ಫಾರ್ಮೆನ್ಸ್ ಇದೆ. ಹೈ ಅರೌಂಡ್ ಕ್ಲಿಯರಿಂಗ್ ಆಗಿರ್ತಕ್ಕಂತಹ ಒಂದು ಕಾರ್ ಆಗಿರುತ್ತೆ. ಒಳ್ಳೆಯ ಒಂದು ಕಂಫರ್ಟ್ ಝೋನ್ ಆ್ಯಂಡ್ ಸಿಟಿ ಮಾಡೆಲ್, ವಿಲೇಜ್ ಎಲ್ಲನೂ ಕೂಡ ಸ್ಕೋಡಾ ರೀತಿಯಲ್ಲಿ ನಿಮಗೆ ಸ್ಪೇಸಲ್ಲಿ ಸಿಗುತ್ತೆ. ಅಂದರೆ ಆ ರೀತಿಯ ಒಂದು ಫ್ಯೂಚರ್ಸ್ಗಳಿರ್ತಕ್ಕಂಥ ಕಾರ್ ಇದು ವೈಟ್ ಕಲರಲ್ಲಿ ಇದೆ. ಎಕ್ಸಲೆಂಟ್ ಹ್ಯಾಂಡಲಿಂಗ್ ಪರ್ಫಾರ್ಮೆನ್ಸ್ ಇದೆ ಇದರಲ್ಲಿ. ಆ್ಯಂಡ್ ಪ್ರೀಮಿಯಂ ಲುಕ್ ಆ್ಯಂಡ್ ಪ್ರೀಮಿಯಂ ಪರ್ಫಾರ್ಮೆನ್ಸ್, ಹೈ ಕ್ವಾಲಿಟಿ ಅರೌಂಡ್ ದ ಏರಿಯಾ ಅಂತ ಹೇಳಿದ್ದಾರೆ. ಈ ಒಂದು ಬ್ಲ್ಯಾಕ್ ಕಲರಲ್ಲಿ ಡಿಸೈನ್ ವಿತ್ ವೈಟ್ ಕಲರಲ್ಲಿ ಮಾಡರ್ನ್ ಟಚ್ ಸ್ಕ್ರೀನ್ ವಿತ್ ಡೀಸೆಲ್ ವೇರಿಯಂಟ್ ಒಂದು ಪ್ರೀಮಿಯಂ ಲುಕ್ಕಲ್ಲಿ ನಮಗೆ ಕಾಣಿಸ್ತಕ್ಕಂಥದ್ದು ಈ ಒಂದು ಕಾರು. ಮದುವೆ ಆದರೆ ಕಾರು ಕೊಡ್ತಾರೆ, ದುಡ್ಡು ಕೊಡ್ತಾರೆ ಅಂದರೆ ಯಾರು ಆಗಲ್ಲ. ಹಾಗಂತ ಅವರು ಸಿಕ್ಕವ್ರಿಗೆ ಮದುವೆ ಆಗಲ್ಲ. ಪಾಯಿಂಟ್ಗಳನ್ನು ಏನು ಹೇಳಿದರೆ ಅದಕ್ಕೆ ತಕ್ಕ ಹಾಗೆ ಹುಡುಗಾಟ ಮಾಡ್ತಾರೆ ಅವರು.
ಅದಕ್ಕೋಸ್ಕರ ನೀವು ಈ ಆಫರ್ಗಳನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಅವರ ಒಂದು ಹೇಳಿರ್ತಕ್ಕಂಥ ರೀತಿಯೇ ನಾನು ಇದ್ದೀನಿ ಅಂತ ಪ್ರೂವ್ ಮಾಡ್ಕೊಳ್ಳಿ, ಆಯಿತಾ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ನ. ಸೊ ಎಲ್ಲನೂ ಕೂಡ ಒಂದು ಕಂಡೀಷನ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಫ್ಯೂಚರ್ಸ್ಗಳನ್ನು ಯಾವ ರೀತಿಯಲ್ಲಿ ಇದೆ, ಯಾವ ರೀತಿಯಲ್ಲಿ ಆ್ಯಡ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು, ಹಾಗಾಗಿ ನಾನು ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ಏನು ನೋಡ್ತಿದ್ದೀರಾ, ಈ ಒಂದು ಟಿ ವಿ ಸ್ಪೇಸ್ ಆ್ಯಂಡ್ ಸ್ಟೇರಿಂಗ್ ಸಿಸ್ಟಮ್ನ ಕಂಟ್ರೋಲರ್ ಸ್ಪೇಸ್ ಎಲ್ಲನೂ ಕೂಡ ಚೆನ್ನಾಗಿದೆ. ಈ ಒಂದು ಗೇರ್ ಸಿಸ್ಟಮ್ ಸ್ಪೇಸು ಕೂಡ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಯಾಕೆ ನಾನು ಗೇರ್ ಸಿಸ್ಟಮ್ನ ಸ್ಪೇಸನ್ನ ತೋರಿಸ್ತಿದ್ದೀನಿ ಅಂದರೆ, ಹೆವಿ ಕಂಟ್ರೋಲರ್ ಆವಾಗ ಗೇರ್ ಹಾಕಬೇಕಾಗಿತ್ತು ನಾವು 1 2 3 ಅಂತ. ಇವಾಗಿಲ್ಲ, ಜಸ್ಟು 1ಗೆ ಟಚ್ ಮಾಡಿದ್ರೆ ಆಟೋಮೆಟಿಕಲಿ ಗೇರ್ ಆ್ಯಡ್ ಆಗುತ್ತೆ, 2ಗೆ ಟಚ್ ಮಾಡಿದ್ರೆ ಆಟೋಮೆಟಿಕಲಿ ಅದ್ರೂ ಕೂಡ ಗೇರ್ ಆ್ಯಡ್ ಆಗುತ್ತೆ. ಸೊ ಈ ರೀತಿ ಮಾಡರ್ನ್ ಆಗಿರ್ತಕ್ಕಂಥ ಡಿಸೈನಲ್ಲಿ ನಿಮಗೆ ಸಿಗ್ತಾ ಇದೆ ಈ ಒಂದು ಕಾರು. ಹೊಸ ಫ್ಯೂಚರ್ ಇದೆ ಮತ್ತು ಡೀಸೆಲ್ ವೇರಿಯಂಟ್ ಇದೆ. ಅಫ್ಟು ಇದರ ಒಂದು ಮಾಡಲ್ ಲುಕ್ ಆ್ಯಂಡ್ ಮಾಡಲ್ ಪರ್ಫಾರ್ಮೆನ್ಸ್ ಅದನ್ನು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ನಮಗೆ ಮಾಹಿತಿನ ಕೊಟ್ಟಿದ್ದಾರೆ. ಇದರ ಒಂದು CC ಆ್ಯಂಡ್ AC ಮತ್ತು ಇಂಜಿನ್, ಇದರ ಒಂದು ಪರ್ಫಾರ್ಮೆನ್ಸ್ ಕಡೆ ಗಮನ ಕೊಟ್ಟರೆ ಅದನ್ನು ಕೂಡ ಅಷ್ಟೇ ಚೆನ್ನಾಗಿದೆ. ಇಂಜಿನ್ 2.5 ಇದೆ ಸ್ನೇಹಿತರೆ. ಡೀಸೆಲ್ ವೇರಿಯಂಟ್ ಆಗಿರ್ತಕ್ಕಂಥದ್ದು ಪೆಟ್ರೋಲ್ ವೇರಿಯಂಟಲ್ಲೂ ಇಲ್ಲ ಸ್ನೇಹಿತರೆ. ಮತ್ತು CC ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಮಾಹಿತಿ ಆಗಿತ್ತು. ನಾನು ನಿಮಗೆ ಮತ್ತೆ ನಾಳೆ ಸಿಗ್ತೀನಿ. ನಮಸ್ತೆ.